ನೆಲಮಂಗಲದಲ್ಲಿ ಗೋಡೌನ್ ಒಂದರಲ್ಲಿ ಬೆಂಕಿ ಅನಾಹುತ ಆಗಿದೆ ಅನ್ನೋದರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಗ್ನಿ ಅನಾಹುತಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ನೋಡ್ತಾ ಹೋಗೋಣ. ಆಹಾರ ಸಂಗ್ರಹಿಸಿದ್ದ ಜಿಯೋ ಮಾರ್ಟ್ ಗೋಡೌನ್ನಲ್ಲಿ ಬೆಂಕಿ ಬಿದ್ದಿದೆ. 1.5 ಎಕರೆಯಲ್ಲಿದ್ದಂತಹ ಗೋಡೌನ್ ಕಂಪ್ಲೀಟ್ ಆಗಿ ಸುಟ್ಟು ಭಸ್ಮ ಆಗಿದೆ. 10 ಅಗ್ನಿಶಾಮಕ ವಾಹನಗಳಿಂದ ಬೆಂಕಿ ನಂದಿಸುವಂತಹ ಕಾರ್ಯ ಆಗ್ತಾ ಇದೆ. ನೆಲಮಂಗಲದ ಅಡಕಮಾರನಹಳ್ಳಿ ಬಳಿ ಈ ಘಟನೆ ಆಗಿರೋದರ ಮಾಹಿತಿ ಇದೆ. ರಿಲಯನ್ಸ್ ಒಡೆತನದ ಜಿಯೋ ಮಾರ್ಟ್ಗೆ ಸೇರಿದ ಗೋಡೌನ್ ಇದು ಅನ್ನೋದು ತಿಳಿದು ಬರ್ತಾ ಇದೆ. ಇದರಲ್ಲಿ ಜಿಯೋ ಮಾರ್ಟ್ ಗೋಡೌನ್ ಅಂದರೆ ಕೇವಲ ಆಹಾರ ಮಾತ್ರ ಇರಲ್ಲ, ಅಲ್ಲಿ ಫುಡ್ ಐಟಮ್ಸ್ ಮಾತ್ರ ಇರಲ್ಲ, ಪರ್ಫ್ಯೂಮ್ಸ್ ಇರುತ್ತೆ, ಟೆಕ್ಸ್ಟೈಲ್ಸ್ ಇರುತ್ತೆ, ಮತ್ತು ಎಡಿಬಲ್ ಆಯಿಲ್ ಇರುತ್ತೆ, ಅಂದರೆ ಕುಕ್ಕಿಂಗ್ ಆಯಿಲ್ ಇರುತ್ತೆ. ಹೀಗಾಗಿ ನಿಮಗೆ ಈಗ ಅಗ್ನಿಯ ಅನಾಹುತದ ತೀವ್ರತೆಯನ್ನು ನೀವು ನೋಡ್ತಾ ಇದ್ದೀರಲ್ಲ, ಏನಕ್ಕೆ ಬೆಂಕಿ ನಂದಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಅಗ್ನಿಶಾಮಕ ಸಿಬ್ಬಂದಿಗಳಿಗೆ 10 ವಾಹನ ಬಂದರು ಅಂದರು. ಹೈಲಿ ಇನ್ಫ್ಲೇಮಬಲ್ ವಸ್ತುಗಳು ಅಲ್ಲಿರುತ್ತೆ, ಜಸ್ಟ್ ಫುಡ್ ಐಟಮ್ಸ್ ಮಾತ್ರ ಅಲ್ಲ, ಪರ್ಫ್ಯೂಮ್ಸ್ ಇರುತ್ತೆ, ಕೆಮಿಕಲ್ಸ್ ಇರುತ್ತೆ, ಟೆಕ್ಸ್ಟೈಲು, ಪ್ಲಾಸ್ಟಿಕ್ಕು. ಈ ಜಿಯೋ ಮಾರ್ಟ್ ಗೋಡೌನು ಅಥವಾ ಸ್ವಿಗ್ಗಿ ಗೋಡೌನ್ ಅಂತ ಹೇಳಿದ್ರೆ ಅಲ್ಲಿ ಏನು ಮಾಡ್ತಾರೆ ಅಂದರೆ ಇನ್ಸ್ಟೆಂಟ್ ಡೆಲಿವರಿಗಳಾಗುತ್ತಲ್ಲ ನಮಗೆ, ಅದರದ್ದು ಒಂದು ದೊಡ್ಡ ಮೊತ್ತದಲ್ಲಿ ಇಲ್ಲಿ ಸಂಗ್ರಹ ಮಾಡಿರ್ತಾರೆ. ದೊಡ್ಡ ಕೆಪಾಸಿಟಿಯಲ್ಲಿ ಇಲ್ಲಿ ಆ ಫುಡ್ ಇರಬಹುದು ಅಥವಾ ಆ ಕೆಮಿಕಲ್ಸ್ ಇರ್ಬೋದು, ಸೋಪ್ ಇರ್ಬೋದು, ಎಲ್ಲ ದೊಡ್ಡದಾಗಿ ಸಂಗ್ರಹ ಮಾಡಿರ್ತಾರೆ. ಇಲ್ಲಿಂದ ಸಪ್ಲೈಯರ್ಸಿಗೆ ಹೋಗುತ್ತೆ. ಈ ಕಾರಣಕ್ಕೆ ಒಂದು ಸಲ ಬೆಂಕಿ ಇಲ್ಲಿ ಹೊತ್ಕೊಂತು ಅಂದರೆ ನಂದಿಸೋದು ಕಷ್ಟ ಆಗುತ್ತೆ. ಬೆಂಕಿಯ ಕೆನ್ನಾಲಿಗೆ ಯಾವ ರೀತಿ ಚಾಚಿಕೊಂಡಿದೆ ಅನ್ನೋದನ್ನು ನೀವು ವಿಜುವಲ್ಸಲ್ಲಿ ನೋಡ್ತಾ ಇದ್ದೀರಾ. ಸೊ ಒಳಗಡೆ ದಟ್ಟ ಹೊಗೆ ಇದೆ, ಮತ್ತು ಮುಗಿಲೆತ್ತರಕ್ಕೆ ಬೆಂಕಿ ಇನ್ನೂ ಚಿಮ್ತಾ ಇರುವಂತಹ ದೃಶ್ಯ ಕೂಡ ಕಾಣಿಸ್ತಾ ಇದೆ. ಆಮೇಲೆ ಇನ್ನೊಂದು ವಿಚಾರ, ಇಂಥ ಬೆಂಕಿ ಅನಾಹುತಗಳಾದಾಗ ಎಲ್ಲ ಕೆಮಿಕಲ್ಸ್ ಕೂಡ ನೀರಿನಿಂದ ಆರುತ್ತೆ ಅನ್ನೋದರ 100% ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಎಲ್ಲ ಕೆಮಿಕಲ್ಸ್, ಕೆಲ ಕೆಮಿಕಲ್ಸ್ ಏನಂದರೆ ಬೆಂಕಿ ಆರಿಸೋದಕ್ಕೆ ನೀರು ನಾವು ಎಷ್ಟೇ ಬಳಸಿದ್ರೂ ಕೂಡ ಅವು ಮತ್ತೆ ಮತ್ತೆ ಬೆಂಕಿ ಕಾಣಿಸ್ಕೊಳ್ತಾ ಇರುತ್ತೆ, ರಿಯಾಕ್ಟ್ ಆಗ್ತಾ ಇರುತ್ತೆ. ಈ ಕಾರಣಕ್ಕೂ ಕೂಡ ಆಗುತ್ತೆ. ಮತ್ತು ಆಗಲೇ ಹೇಳಿದಾಗೆ ಪ್ಲಾಸ್ಟಿಕ್ ಎಲ್ಲ ಜಾಸ್ತಿ ಇರೋದ್ರಿಂದ ಬೇಗ ನಾವು ಅಂದ್ಕೊಂಡಿದ್ದಕ್ಕಿಂತ ವಿಪರೀತ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಸ್ಪ್ರೆಡ್ ಆಗಿರುತ್ತೆ. ಇಷ್ಟು ದೊಡ್ಡ ಗೋಡೌನ್ ಕೆಪಾಸಿಟಿ ಕೂಡ ತುಂಬ ದೊಡ್ಡದಿರೋದನ್ನು ನೀವು ನೋಡ್ತಾ ಇದ್ದೀರಾ. 1.5 ಎಕರೆ ಅಂತ ಅಂದರೆ ಲೆಕ್ಕ ಹಾಕಿ, ಆಮೇಲೆ ಕೋಟ್ಯಾಂತರ ರೂಪಾಯಿ ಲಾಸ್ ಆಗಿರುತ್ತೆ. ಆಲ್ಮೋಸ್ಟ್ ಇಂಥ ಗೋಡೌನ್ಗಳನ್ನು ಇನ್ಸ್ಟಾಲ್ ಮಾಡೋಕ್ಕೆ ನಿಮ್ಗೆ ಏನಿಲ್ಲ ಅಂದರೂ ಒಂದು 10 ರಿಂದ 15 ಕೋಟಿ ಬೇಕಾಗುತ್ತೆ. ಸೊ ಪ್ರಾಬಬ್ಲಿ ಅಷ್ಟು ಹಣ ಇಲ್ಲಿ ಬೆಂಕಿಯಲ್ಲಿ ಕರಗಿ ಹೋಗ್ತಾ ಇರೋದು ನೀವು ನೋಡ್ತಾ ಇದ್ದೀರಾ. ಆಮೇಲೆ ಇಲ್ಲಿ ಸೇಫ್ಟಿ ಹಜಾರ್ಡ್ಸ್ ಕೂಡ ಲೆಕ್ಕಕ್ಕೆ ತೊಗೊಂಡಿರಲ್ಲ ಗೋಡೌನ್ ಮಾಡಿದವರು. ಫೈರ್ ಸೇಫ್ಟಿ ಅಂತ ಹೇಳಿ ತುಂಬ ಮೆಜರ್ಸನ್ನು ನೋಡಬೇಕಾಗತ್ತೆ, ಯಾವುದೂ ನೋಡಿರಲ್ಲ. ಪರಿಣಾಮ ಇಷ್ಟು ದೊಡ್ಡ ಅನಾಹುತ ಆಗಿರುತ್ತೆ. ಗೋಡೌನ್ ಯಾರು ರನ್ ಮಾಡ್ತಾಯಿದ್ರು ಅವ್ರ ಲೈಸೆನ್ಸ್ಗಳನ್ನು ಚೆಕ್ ಮಾಡಬೇಕಾಗತ್ತೆ. ಅಗ್ನಿ ಅನಾಹುತಕ್ಕೆ ಸಂಬಂಧಪಟ್ಟಂಥ ಸುರಕ್ಷತಾ ಕ್ರಮಗಳನ್ನು ಅಳವಡಿಸಿದ್ರೆ ಅದು ನೋಡಬೇಕಾಗತ್ತೆ.